ಆಸಿಡಿಗೆ ಆಗ್ತಾ ಇರ್ತದೆ, ಅದರಿಂದ ಗ್ಯಾಸ್ಟ್ರಿಕ್ ಮತ್ತೆ ಆಗ್ತದಲ್ಲ, ಮತ್ತೊಂದು ಇಲ್ಲಿ ಒಂದು ಬ್ಯಾಕ್ ಪೇನ್ ಒಂದು ಈಗ ಉಂಟು ಅದು ಉಂಟು, ಒಂದೊಂದು ಸಲ ಆಗ್ತದೆ ಬ್ಯಾಕ್ ಹೀಗೆ ಇದು ಮಾಡುವಾಗೆಲ್ಲ, ಶೋಲ್ಡರ್ ಬ್ಯಾಕ್ ಈಗ ಶೋಲ್ಡರ್ ಇಲ್ಲಲ್ಲ, ಉಂಟು, ಈಗ ಸಹ ಉಂಟು, ಒಳಗಿಂದ ಹೀಗೆ ಉಂಟು, ನೋವಾಗ್ತಾ ಉಂಟು ಹೀಗೆ ಉಂಟು. ಮಾಡುವ. ಕುಶರಾಜ್ ಅವರಿಗಾಗಿ ಪ್ರಾರ್ಥಿಸ್ತಾ ಇದ್ದೇನಪ್ಪ, ಅವರ ಕುಟುಂಬದಲ್ಲಿ ಸಂಪೂರ್ಣ ಸಮಾಧಾನ ಕೊಟ್ಟು ನಡೆಸು. ವಿಶೇಷವಾಗಿ ಅವರ ಮಗನಿಗಾಗಿ ಪ್ರಾರ್ಥಿಸ್ತಾನೆ, ಕೃತಿನ್ಗಾಗಿ ಪ್ರಾರ್ಥಿಸ್ತಾನೆ. ಹೆದರಿದ ಹಾಗೆ ವರ್ತಿಸುವ ಪೂರ್ಣ ಅನುಭವ ಬಿಡುಗಡೆ ಮಾಡಿ ಮೆಚೂರಿಟಿ ಆಗಿ ಅಪ್ಪ ಇರುವ ಹಾಗೆ ಕೃಪೆಯನ್ನು ಅನುಗ್ರಹಿಸು ಸ್ವಾಮಿ. ಏನೇನು ಆಲೋಚನೆ ಮಾಡೋದು ಅನುಭವ ಬಿಡುಗಡೆ ಮಾಡಿ ಸ್ವಾಮಿ. ಅವ ಟೆನ್ಷನ್ ಇಂದ ಬಿಡುಗಡೆ ಮಾಡಿ ಅವ ಹೊಸ ಆರೋಗ್ಯ ಮಗನ ಶರೀರದಲ್ಲಿ ರಿಲೀಸ್ ಮಾಡಬೇಕಾಗಿ ಕರ್ತನೆ ಕೇಳಿಕೊಳ್ತಾರೆ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ ಆ ಸಹೋದರ ಕುಶರಾಜ್ ಅವರ ಹೆಂಡತಿ ಮತ್ತು ಇವರ ಒಳ್ಳೆ ಸಂಬಂಧಕ್ಕೆ ಪ್ರಾರ್ಥಿಸ್ತಾರಪ್ಪ. ಕುಟುಂಬ ಜೀವಿತದಲ್ಲಿ ಸಮಾಧಾನ ಕೊಡು, ಐಕ್ಯತೆ ಕೊಡು, ನೆಮ್ಮದಿ ಕೊಡು, ಅದ್ಭುತ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ ಸ್ವಾಮಿ. ಅದೇ ರೀತಿ ಕರ್ತನೆ ಇದನ್ನ ಮಾತು ಕೇಳಿ ಇವರು ಅಸಡ್ಡೆ ಮಾಡೋ ಅನುಭವದಿಂದ ಪೂರ್ಣ ಬಿಡುಗಡೆ ಮಾಡಬೇಕಂತ ಕೇಳಿಕೊಳ್ತಾರೆ ಸ್ವಾಮಿ. ಇವರ ಮತ್ತು ಇವರ ಹೆಂಡತಿಯ ಒಂದು ಸಂಬಂಧ ಒಳ್ಳೆ ಗಟ್ಟಿಯಾಗಿ ಒಂದು ಸಮಾಧಾನ ಉಂಟಾಗುವಂತೆ ಅದ್ಭುತ ಮಾಡು. ಇವರು ಕುಟುಂಬ ಜೀವಿತಕ್ಕೆ ಎದುರಾಗಿ ನಿಂತಿರುವಂತ ಓಡುವಂತ ಅಂಧಕಾರ ಶಕ್ತಿಗಳನ್ನು, ಮಾನಸಿಕ ಶಕ್ತಿಗಳನ್ನು ನಜರೇತಿನ ಹೆಸರಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ. ಕುಟುಂಬ ಸಮಾಧಾನ ಸಂತೋಷ ಉಂಟಾಗಲಿ, ಫ್ರೀಡಮ್ ಸಂಭವಿಸಲಿ. ಅದೇ ತೀರಿ ಕೃತಿ ಪೂರ್ಣ ಬಿಡುಗಡೆಗೆ ಹೋಗಿ ನಾರ್ಮಲ್ ಸ್ಥಿತಿಗೆ ಬಂದು ಜೀವಿಸುವಂತ ಕೃಪೆಯನ್ನು ಅನುಗ್ರಹಿಸು. ಅದರ ವಿದ್ಯಾಭ್ಯಾಸ ಆಶೀರ್ವದಿಸಬೇಕಾಗಿ ಕರ್ತನೆ ಕೇಳ್ಕೊಳ್ತಾರೆ. ಕರೆ ಮಾಡೋದಕ್ಕೆ ಸ್ತೋತ್ರಪ್ಪ. ಅದೇ ರೀತಿಯಲ್ಲಿ ಇವರ ಈ ಭಾಗದ ಈ ವೇದನೆಯಿಂದ ಪೂರ್ಣ ಬಿಡುಗಡೆ ಮಾಡು. ರೈಟ್ ನಾವು ಆ ರೋಗಾತ್ಮಕ ಪಡೆಕೊಳ್ತಾರೆ. ಔಟ್ ಜೀಸಸ್, ಔಟ್ ಜೀಸಸ್, ಔಟ್ ಜೀಸಸ್, ಸೌಖ್ಯವಾಗಲಿ, ಔಟ್ ಜೀಸಸ್. ಈಗ ನೋಡಿ ಅಲ್ಲಿ ಇಲ್ಲ ಇಲ್ಲ